ಇವತ್ತು ರವೆ ಲಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಶ್ರೀಕೃಷ್ಣ ತುಪ್ಪದಿಂದ ಒಂದು ಬಟ್ಲು ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ತಗೊಂಡಿದ್ದೀವಿ. 2 ಚಮಚದಷ್ಟು ಒಣಕಾಯಿ ತುರಿ ಮತ್ತು 3/4 ಬಟ್ಲು ಸಕ್ಕರೆ, 1 ಬಟ್ಲು ಉಂಡೆ ರವೆ ತಗೊಂಡಿದ್ದೀವಿ ಮತ್ತು ಶ್ರೀಕೃಷ್ಣ ತುಪ್ಪ ತಗೊಂಡೆ. ಅದಕ್ಕೊಂದು ಬಾಣಲೆ ಇಟ್ಕೊಂಡು 1-2 ಸೌಟಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕಿ ಅದು ಕಾಯೋದಕ್ಕೆ ಬಿಡಬೇಕು. ಅದು ಕಾದಾದ ನಂತರ ಬಾದಾಮಿ ಮತ್ತು ಗೋಡಂಬಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದ ನಂತರ ಒಂದು ಪ್ಲೇಟಲ್ಲಿ ತಕ್ಕೋಬೇಕು. ತಗೊಂಡಾದ ನಂತರ ಅದರಲ್ಲಿನೇ ಒಣ ದ್ರಾಕ್ಷಿ ಹಾಕಿ ಅದು ಕೂಡ ಫ್ರೈ ಮಾಡ್ಕೋಬೇಕು. ಅದು ಕೂಡ ಫ್ರೈ ಆಗಿದೆ. ಅದನ್ನು ಅದೇ ಪ್ಲೇಟಲ್ಲಿ ತಕ್ಕೋಬೇಕು. ನಂತರ ಅದೇ ತುಪ್ಪದಲ್ಲಿ ಇನ್ನೊಂದು ಸೌಟಷ್ಟು ತುಪ್ಪ ಹಾಕಿ ಒಟ್ಟು 3 ಸೌಟಷ್ಟು ತುಪ್ಪ ಹಾಕ್ಕೊಂಡಿದ್ದೀವಿ. ತುಪ್ಪ ಹಾಕ್ಕೊಂಡು ಈಗ ಗೋಡಂಬಿ ದ್ರಾಕ್ಷಿನ ಹುರಿದಾಗಿದೆ. 1 ಬಟ್ಲಷ್ಟು ಉಂಡೆ ರವೆ ತಗೋಬೇಕು. ಅದು ಉಂಡೆ ರವೆನ ಕಾದಿರೋ ಅಂಥ ತುಪ್ಪದಲ್ಲಿ ಹಾಕಿ ಘಮ ಬರೋವರೆಗೂ ಹುರ್ಕೋಬೇಕು. ಇದು ರವೆನೂ ಹುರಿದಾಗಿದೆ. ಆಮೇಲೆ 1-2 ಚಮಚದಷ್ಟು ಒಣ ಕೊಬ್ಬರಿ ತುರಿ ತಗೊಂಡಿದ್ವಿ. ಅದು ಹಾಕಿ ಫ್ರೈ ಮಾಡಬೇಕು. ನಂತರ ಅದು ಒಂದು ಪ್ಲೇಟಲ್ಲಿ ತಗೊಂಡು ಅದೇ ಬಾಣಲೆಯಲ್ಲಿ 1/4 ಬಟ್ಲಷ್ಟು ಸಕ್ಕರೆ ತಗೊಂಡಿದ್ದೀವಿ. ಆ ಸಕ್ಕರೆ ಹಾಕಬೇಕು. ಅಷ್ಟೇ 3/4 ಬಟ್ಲಷ್ಟೇ ನೀರು ಹಾಕಬೇಕು. ನೀರು ಹಾಕಿ ಒಂದೆಳೆ ಪಾಕ ಬರೋವರೆಗೂ ಪಾಕ ಮಾಡ್ಕೋಬೇಕು. ಈಗ ಅದು ಪಾಕ ಮಾಡೋದಕ್ಕೆ ಗ್ಯಾಸ್ ಒಲೆ ಮೇಲೆ ಇಟ್ಟಿದ್ದೀವಿ. ಅದು ಒಂದೆಳೆ ಪಾಕ ಬಂದಾಗಿದೆ. ನಂತರ ಹುರಿದಿರೋ ಅಂಥ ರವೆ ಹಾಕಬೇಕು. ರವೆ ಹಾಕಿ 1-2-3 ನಿಮಿಷದ ಕಾಲ ಮಿಕ್ಸ್ ಮಾಡಬೇಕು. ಇದು ಉಂಡೆ ರವೆ ಅಂತೂ ತುಂಬ ಚೆನ್ನಾಗಾಗುತ್ತೆ. ನಾವು ಶ್ರೀಕೃಷ್ಣ ತುಪ್ಪನೇ ಬಳಸೋದು. ಈಗ 2-3 ನಿಮಿಷದ ಕಾಲ ಅದು ಮಿಕ್ಸ್ ಮಾಡ್ಕೊಂಡಾದ ನಂತರ ಅದರಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ಹಾಕಬೇಕು. ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದು ತುಂಬಾ ಬಿಸಿಯಾಗಿರುತ್ತೆ. ಅದಕ್ಕೋಸ್ಕರ 1/4 ಬಟ್ಲಷ್ಟು ಹಾಲು ತಗೊಂಡಿದ್ದೀವಿ. ಇದು ತುಂಬ ಬಿಸಿ ಹತ್ತುತ್ತೆ ಕೈಗೆ. 1/4 ಬಟ್ಲಷ್ಟು ತಗೊಂಡಿದ್ರಲ್ಲಿ ಸ್ವಲ್ಪ ಹಾಲು ಹಾಕಿ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದು ಎಲ್ಲ ಉಂಡೆ ಕಟ್ಟಬೇಕು. ಈಗ ರವೆ ಉಂಡೆ ಕೂಡ ರೆಡಿಯಾಗಿದೆ. ಟೇಸ್ಟ್ ಅಂದರೂ ತುಂಬಾ ಚೆನ್ನಾಗಿರುತ್ತೆ. ಈಗ ಉಂಡೆ ಕೂಡ ರೆಡಿಯಾಗಿದೆ, ಪೂರ್ತಿ ಎಲ್ಲ ಉಂಡೆನೂ.